ಬ್ಯಾಂಕ್ ನೌಕರರಿಗೆ ವಾರದಲ್ಲಿ 5 ದಿನ ಕೆಲಸದ ವ್ಯವಸ್ಥೆಯನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಸಿಬ್ಬಂದಿಗಳು ಇಲ್ಲಿನ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಆಂದೋಲನವು ಗ್ರಾಹಕರ ವಿರುದ್ಧವಲ್ಲ, ಬದಲಾಗಿ ಸುಸ್ಥಿರ, ಮಾನವೀಯ ಮತ್ತು ಪರಿಣಾಮಕಾರಿ ಬ್ಯಾಂಕಿನ ವ್ಯವಸ್ಥೆಗಾಗಿ ವಿಶ್ರಾಂತಿ ಪಡೆದ ಬ್ಯಾಂಕರ್ ರಾಷ್ಟ್ರಕ್ಕೆ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾರೆ. ಸಮತೋಲಿತ ಕಾರ್ಯಪಡೆಯು ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತದೆ. 5 ದಿನಗಳ ಬ್ಯಾಂಕಿಂಗ್ ಒಂದು ಐಷಾರಾಮಿ ಅಲ್ಲ, ಇದು ಆರ್ಥಿಕ ಮತ್ತು ಮಾನವ ಅವಶ್ಯಕತೆಯಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಕೇಂದ್ರ ಸರ್ಕಾರ ನಮ್ಮ ನಿಜವಾದ ಬೇಡಿಕೆಗೆ ಸ್ಪಂದಿಸದಿರುವುದು ದುರದೃಷ್ಟಕರ. ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ಪ್ರತಿದಿನ 40 ನಿಮಿಷಗಳ ಹೆಚ್ಚುವರಿ ಕೆಲಸ ಮಾಡಲು ಒಪ್ಪಿಕೊಂಡಿರುವುದರಿಂದ ಮಾನವ ಗಂಟೆಗಳ ನಷ್ಟವಾಗುವುದಿಲ್ಲ ಎಂದಿದ್ದಾರೆ. ಸಂಪದ ಕ್ಷೀರಸಾಗರ, ಸದೀರ್ ಚಿಕ್ಕೋಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. LIC ಇರಬಹುದು, RBI ಇರಬಹುದು, ಅಥವಾ ಎಕ್ಸ್ಚೇಂಜ್ ಆಫೀಸ್ ಇರಲಿ, ಸ್ಟಾಕ್ಸ್ ಎಕ್ಸ್ಚೇಂಜ್ ಇರಲಿ, ಎಲ್ಲವೂ 5 ದಿವಸ ಇಲ್ಲಿ ಕೆಲಸ ಮಾಡ್ತಾವ. ನಾವಿಲ್ಲಿ ಪೂರ್ತಿ ವೀಕ್ ಕೆಲಸ ಮಾಡುವಂತ ಪರಿಸ್ಥಿತಿ ಒಳಗ ನಮ್ಮ ಬಹಳಷ್ಟು ದಿವಸಗಳ ಬೇಡಿಕೆ ಇದು IBI ದಿಂದ ಅಪ್ರೂವಲ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಇದೆ, ಅಲ್ಲಿಂದ ಪ್ರಧಾನಮಂತ್ರಿ ಅವರ ಹತ್ರ 2 ವರ್ಷದಿಂದ ಅದು ಹಾಗೆ ಕಾಯ್ತಾ ಕೂತಿದೆ. ಪ್ರಧಾನಮಂತ್ರಿ ಅವರಿಗೆ ಇಲ್ಲಿ ಯಾವುದೇ ರೀತಿಯ ನಮ್ಮ ಬ್ಯಾಂಕರ್ಸ್ ಗಳ ಸಮಸ್ಯೆಯನ್ನು ಕೇಳುವಂತ ಅವರಿಗೆ ವ್ಯವಧಾನ ಇಲ್ಲ. ಅವರು ಕೇವಲ ವಿದೇಶ ಪ್ರಯಾಣ, ಸೋಮನಾಥ್ ಮಂದಿರ ಓಪನಿಂಗ್ ಇಂಥವೆಲ್ಲ ಹೋಗ್ತಾ ಇದ್ದಾರೆ. 2 ವರ್ಷದಿಂದ ನಾವು ಪೆಂಡಿಂಗ್ ಇರುವಂತ ಇಶ್ಯೂ ಅನ್ನು ಅವರು ಸರಿಯಾಗಿ ನನಗೆ ತಗೋತಾ ಇಲ್ಲ. ಅದಕ್ಕೋಸ್ಕರ UFB ಅವರ ಬ್ಯಾನರ್ ಅಂಡರ್ ನಲ್ಲಿ ಈ ಒಂದು ನಾವು ಸ್ಟ್ರೈಕ್ ಅನ್ನು ಕಾಲ್ ಮಾಡಿದ್ದೇವೆ. ಈ ಒಂದು ಸ್ಟ್ರೈಕ್ ಅನ್ನು ನಾವು ಯಶಸ್ವಿಯಾಗಿ ಇಂದು ದೇಶಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ನಮ್ಮ ಅಸೋಸಿಯೇಷನ್ ಇರಬಹುದು, ಎಂಪ್ಲಾಯೀಸ್ ಯೂನಿಯನ್ ಇರಬಹುದು, ಆಫೀಸರ್ ಯೂನಿಯನ್ ಇರಬಹುದು, ಎಲ್ಲರೂ ಇಲ್ಲಿ ಭಾಗವಹಿಸಿ ಒಕ್ಕೊರಲಿಂದ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಇದನ್ನೇ ಮನವಿ ಮಾಡ್ತೇವೆ. ನಮ್ಮ 5 ದಿವಸ ಬ್ಯಾಂಕಿಂಗ್ ಅನ್ನು ನಾವು ಶೀಘ್ರವೇ ಇದನ್ನು ನೀವು ಕಾರ್ಯಾಚರಣೆಗೆ ತರದೇ ಇದ್ದರೆ ಅಥವಾ ಅನುಮೋದನೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೋರಾಟವನ್ನು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಇವತ್ತು 1ನೇ ದಿವಸ ಇದು ಬ್ಯಾಂಕ್ ಬಂದಿದೆ. ವಿಜಯ ಮಾಂತೇಶ್ ಹಿರೇಮಠ್, CBW ವೈಸ್ ಪ್ರೆಸಿಡೆಂಟ್ ಹಾಗೂ BDB ಉಪಾಧ್ಯಕ್ಷ. 2 ವರ್ಷಗಳ ಹಿಂದೆ IBI ಮತ್ತು ಬ್ಯಾಂಕ್ ಯೂನಿಯನ್ ಒಪ್ಪಂದ ಆಗಿತ್ತು. 5 ದಿವಸ ಬ್ಯಾಂಕಿಗೆ ಒಪ್ಕೊಂಡಿದ್ರು. ಈಗಾಗಲೇ ನಮಗೆ 2ನೇ ಶನಿವಾರ 4ನೇ ಶನಿವಾರ ಸುಟ್ಟಿ ಇದೆ. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಗಲಿ, LIC ಆಗಲಿ, GIC ಆಗಲಿ, ಬೇರೆ ಎಲ್ಲ ಕಂಪನಿಗೂ ವಾರದಲ್ಲಿ 5 ದಿವಸ ಮಾತ್ರ ಇದೆ. ಎಲ್ಲ ಶನಿವಾರ ಸುಟ್ಟಿ ಇದೆ. ಆದರೆ ಬ್ಯಾಂಕ್ಗಳಿಗೆ ಮಾತ್ರ ಅವರು ಅದನ್ನು ಒಪ್ಪುತ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಕಾರ್ಪೊರೇಟರ್ ಇದರಿಂದ ಸರ್ಕಾರವು ಅವರು ದಬ್ಬಾಳಿಕೆ ಒಪ್ಪಿಕೊಂಡು ನಮಗೆ ಇದನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಈ 5 ದಿವಸ ಬ್ಯಾಂಕಿಂಗ್ಗೋಸ್ಕರವಾಗಿ ನಾವು ಈಗ ಈ ಹರ್ತಾಳವನ್ನು ನಾವು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಎಲ್ಲಾ ಬ್ಯಾಂಕ್ಗಳು, ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇದರಲ್ಲಿ ಇದಾವೆ. ಎಲ್ಲಾ ಬ್ಯಾಂಕ್ಗಳು ಇವತ್ತು ಬಂದಿದ್ದಾವೆ. ಬೆಳಗಾವಿ ಅಷ್ಟೇ ಅಲ್ಲ, ಪೂರ್ಣ ದೇಶದಲ್ಲಿ ಸುಮಾರು ಒಂದು 10 ಲಕ್ಷದ ಬ್ಯಾಂಕ್ ನೌಕರ ವರ್ಗದವರು ಇವತ್ತಿನ ದಿವಸ ಹರ್ತಾಳದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲ ಬ್ಯಾಂಕ್ಗಳು ಪೂರ್ಣ ದೇಶದಲ್ಲಿ ಬಂದಿರುತ್ತವೆ. ಬರೇ ರ್ಯಾಲಿ ಪರ್ಮಿಷನ್ ಕೇಳಿದ್ವಿ ನಾವು. ಮೊದಲು ಪರ್ಮಿಷನ್ ಕೊಟ್ಟಿದ್ರು. ನಿನ್ನೆ ರಾತ್ರಿ ಸಡನ್ ಆಗಿ ರ್ಯಾಲಿ ಇಲ್ಲ, ಬರೀ ಸೆಟಲೈಟ್ ಡೆಮಾನ್ಸ್ಟ್ರೇಷನ್ ಮಾಡಂತ ಕೊಟ್ಟರು. ಅದಕ್ಕೆ ಕಾರಣ ಅಂತೂ ಅವ್ರು ನಮಗೆ ಕೊಟ್ಟಿಲ್ಲ. ಬಹುಶಃ ಇದು ಮೇಲಿನ ಸರ್ಕಾರದ ದಬ್ಬಾಳಿಕೆ ಒಪ್ಪಿಕೊಂಡು ಅವ್ರು ಏನಾದ್ರು ನಮಗೆ ಪರ್ಮಿಷನ್ ಕೊಟ್ಟಿರ್ಲಿಕ್ಕೂ ಇಲ್ಲ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.